ನಾವ್ ಯಾವುದೇ ಕೆಲಸ ಮಾಡಬೇಕು ಅಂತ ಅಂದ್ರೂ ಅಲ್ಲಿ ಆರ್ಥಿಕತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಲೋನ್ಗಳ ಮೊರೆ ಹೋಗ್ತೀವಿ. ಲೋನ್ಗಳಿಗೆ ಏನಾದ್ರೂ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀರಾ ರಾಜ್ಯದ ಜನರು? ಸಬ್ಸಿಡಿ ಲೋನ್ ಸಿಗುತ್ತೆ ಅಂತ ಹೋದ್ರೆ ನಿಮ್ ಕತೆ ಮುಗೀತು ಅಂತ ಹೇಳಲಾಗ್ತಾ ಇದೆ ಈ ಒಂದು ಸ್ಟೋರಿ. ಆದ್ರೂ ಕೂಡ ಲೋನ್ ಸಿಗುತ್ತೆ ಅಂತ ಆಧಾರ್ ಕಾರ್ಡ್ ಕೊಟ್ರೆ ಅಷ್ಟೇ ಕತೆ ಮುಗೀತು ಅಂತಾನೆ ಅಲ್ಲಿಗೆ ಲೆಕ್ಕ. ರಾಜ್ಯದ ಜನರೇ ಲೋನ್ಗಾಗಿ ಪ್ಲಾನ್ ಮಾಡ್ಕೊಳ್ತಿದ್ದೀರಾ? ಸಬ್ಸಿಡಿ ಲೋನ್ ಸಿಗುತ್ತೆ ಅಂತ ಹೋದ್ರೆ ನಿಮ್ಮ ಕಥೆ ಅಧೋಗತಿ. ಲೋನ್ ಸಿಗುತ್ತೆ ಅಂತ ಆಧಾರ್ ಕಾರ್ಡ್ ಕೊಟ್ರಂತೂ ಮುಗೀತು ಕತೆ. ಲೋನ್ ಕೊಡಿಸೋದಾಗಿ ಹೇಳಿ ಲಕ್ಷವನ್ನ ವಂಚಿಸಿ ಧೋಖಾ ಮಾಡಲಾಗ್ತಾ ಇದೆ. ಸ್ವಸಹಾಯ ಸಂಘದ ಹೆಸರಿನಲ್ಲಿ ಮಹಿಳೆಯರಿಗೆ ಪಂಗನಾಮವನ್ನ ಹಾಕಿದ್ದಾರೆ. 10 ಜನರ ಸ್ವಸಹಾಯ ಗುಂಪು ಮಾಡಿ ಹಣ ಲೂಟಿ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಹೊಸಕೋಟೆ ತಾಲೂಕಿನಲ್ಲಿ ಸಂಘಗಳನ್ನ ಮಾಡಿ ವಂಚನೆಯನ್ನ ಮಾಡಲಾಗ್ತಾ ಇದೆ. ಶ್ವೇತಾ ಎಂಬ ಮಹಿಳೆಯಿಂದ ವಂಚನೆ ಮಾಡಿರುವಂತ ಆರೋಪ ಕೇಳಿಬಂದಿರುವಂತದ್ದು. ನೋಡಿ, ಹಣಕಾಸು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದ್ರೆ ನಾವು ಯಾವುದೇ ಕೆಲಸವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲೂ ಅಷ್ಟೇ. ಸೊ ಯಾರಾದ್ರೂ ಲೋನ್ ಕೊಡ್ತಾರೆ, ಅದರಲ್ಲೂ ಕೂಡ ಕಡಿಮೆ ಬಡ್ಡಿಗೆ ಲೋನ್ ಅನ್ನ ಕೊಡ್ತಾರೆ ನಮ್ಗೆ ಅಂತ ಅಂದ್ರೆ ನಾವು ಈಸಿಯಾಗಿ ಹೋಗ್ತೀವಿ. ಅವ್ರು ಯಾವುದೇ ಡಾಕ್ಯುಮೆಂಟ್ ಗಳನ್ನ ಕೇಳಿದ್ರು ಕೂಡ ನಾವು ಕೊಟ್ಟು ಬಿಡ್ತೀವಿ. ಆಧಾರ್ ಕಾರ್ಡ್ ಕೇಳಿದ್ರು ಕೊಡ್ತೀವಿ. ಕೊಟ್ಟು ಲೋನ್ ಸಿಕ್ಕಿದ್ರೆ ಸಾಕಪ್ಪ, ಈ ಒಂದು ಸಮಸ್ಯೆ ಬಗೆಹರಿದ್ರೆ ಸಾಕು ನಮ್ಗೆ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತೀವಿ. ಇದೀಗ 10 ಜನರ ಸ್ವಸಹಾಯ ಗುಂಪನ್ನ ಮಾಡ್ಕೊಂಡಿದ್ರು. ಆ ಗುಂಪನ್ನ ಮಾಡ್ಕೊಂಡು ಹಣವನ್ನ ಲೂಟಿ ಮಾಡ್ತಾ ಇರುವಂತದ್ದು ಹೊಸಕೋಟೆ ತಾಲೂಕಿನಲ್ಲಿ ಸಂಘಗಳನ್ನ ಮಾಡಿ. ಶ್ವೇತಾ ಎಂಬ ಮಹಿಳೆಯಿಂದ ವಂಚನೆ ಮಾಡಿರುವಂತ ಆರೋಪ ಕೂಡ ಕೇಳಿ ಬಂದಿದೆ. ಜೊತೆಯಲ್ಲಿ ಈಗ ಆಲ್ರೆಡಿ